ವೆಯ್ಟ್ ಮಾಡೋ, ಇಲ್ಲಿ ನಾನ್ ಹೇಳೋದ್ ಕೇಳು. ನೀನೊಂದು ಟ್ರಾಪ್ ಅಲ್ಲಿ ತಗೊಳಕೊಂತಿದ್ಯಾ. ಎಷ್ಟೊಂದು ಸಮಸ್ಯೆಗಳಿದ್ಯೋ, ಉತ್ತಮ ಆರೋಗ್ಯ ಇಲ್ಲ, ಶಿಕ್ಷಣ ಇಲ್ಲ, ರುಪಿ ಬೀಳ್ತಾ ಇದೆ, ಟೆರರ್ ಅಟ್ಯಾಕ್ಗಳು ಆಗ್ತಾನೆ ಇದಾವೆ, ಬೆಲೆ ಏರಿಕೆ ಆಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್. ವಿಡಿಯೋಸ್ ನೋಡು. किस प्रकार से रुपया इतनी तेजी से गिर नहीं सकता। और रुपया आज अस्पताल में जीवन और मृत्यु के बीच खड़ा हुआ। ಅದಕ್ಕೆ ನಾನು ಈ ಸಲ ಬಿಜೆಪಿಗೆ ಹಾಕ್ತೀನಿ. ಇರು, ನಾನು ನಿನ್ನ 2026 ಕರ್ಕೊಂಡು ಹೋಗ್ತೀನಿ. ಇದು 2026, ಬಿಜೆಪಿ ಬಂದು 12 ವರ್ಷ ಆಯ್ತು. ನೀನು ಹೇಳ್ತಿರೋ ಸಮಸ್ಯೆಗಳು ಇನ್ನೂ ಹಾಗೇ ಇವೆ. ಇವಾಗ ನೋಡು, ಕಾಂಗ್ರೆಸ್ ಇದೇ ಸಮಸ್ಯೆಗಳನ್ನ ಹಿಡ್ಕೊಂಡು ನಮ್ಮನ್ನ ಆರಿಸಿ ನಾವು ಈ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಕೇಳ್ತಾ ಇದೆ. ಏನ್ ಮಾಡ್ತೀಯಾ? ಹೌದಲ್ವಾ? ಹಾಗಿದ್ರೆ ನಾನು ಇವಾಗ ಕಾಂಗ್ರೆಸ್ಗೆ ಹಾಕ್ತೀನಿ. ಹೌದಾ? ಇರು, ನಾನಿವಾಗ ನಿನ್ನ 2036 ಕರ್ಕೊಂಡು ಹೋಗ್ತೀನಿ. ನೋಡು, 2036 ಇದೇ ಸಮಸ್ಯೆಗಳು ಇನ್ನೂ ಹಾಗೇ ಇವೆ. ಇನ್ನೂ ಈ ಸಮಸ್ಯೆಗಳು ಮುಗ್ದಿಲ್ವಾ? ನಾನು ಕಾಂಗ್ರೆಸ್ ಓಟ್ ಹಾಕ್ಬಾರ್ದಾ ಇತ್ತು, ನಾನಿವಾಗ ಬಿಜೆಪಿ ಓಟ್ ಹಾಕ್ತೀನಿ. ಇನ್ನು 100 ವರ್ಷ ಆದ್ರೂ ಏನೂ ಚೇಂಜ್ ಆಗಲ್ಲ. ನೀನೊಂದು ಲೂಪಲ್ಲಿ ತಗಲಾಕೊಂಡಿದ್ಯಾ. ಆಚೆ ಬಾ, ಪ್ರಪಂಚ ವಿಶಾಲವಾಗಿದೆ. ಅಲ್ಲಿ ನೋಡು, ಹೊಸ ಪಕ್ಷದವರು ಹೊಸ ಹೊಸ ಆಲೋಚನೆಗಳು ತರ್ತಾ ಇದ್ದಾರೆ. ಇಲ್ಲಿ ನೋಡು, ಯೂತ್ಸು ಹೊಸ ಸಿಸ್ಟಮ್ ತರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹೊಸತನ ಬರಲಿ, ಹೊಸ ಚೇಂಜಸ್ ತಗೊಂಡ್ಬರ್ಲಿ, ಸಿಸ್ಟಮ್ ಚೇಂಜ್ ಆಗಲಿ.